ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಸಣ್ಣ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ನ್ಯೂಸ್ ಗಳನ್ನು ಕೊಡಲು ಟ್ರೈ ಮಾಡ್ತೀವಿ. ತಡ ಮಾಡದೆ ಮೊದಲನೇ ನ್ಯೂಸ್ ಕಡೆ ಹೋಗ್ಬಿಡೋಣ. ಪ್ರಥಮ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಎಷ್ಟೊಂದು ನ್ಯೂಸ್ ಗಳು ಓಡಾಡ್ತಿತ್ತು. ಅವರು ಇದನ್ನ ಎಲ್ಲೂ ಲೀಕ್ ಕೂಡ ಮಾಡಿರ್ಲಿಲ್ಲ. ಲಾಯರ್ ಜಗದೀಶ್ ಅವರು ಇದ್ರ ಬಗ್ಗೆ ಮಾತಾಡಿ ಅದಾದ್ಮೇಲೆ ಆ ನ್ಯೂಸ್ ವೈರಲ್ ಆಗಿತ್ತು. ಪ್ರಥಮ ಅವರು ಆ ನ್ಯೂಸ್ ನ ಎಲ್ಲೂ ಸ್ಪ್ರೆಡ್ ಮಾಡಿರ್ಲಿಲ್ಲ. ಆದ್ರೆ ಅವರೇ ಇವತ್ತು ಒಂದು ನ್ಯೂಸ್ ಚಾನಲ್ ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರು ಆ ನ್ಯೂಸ್ ರಿಪೋರ್ಟರ್ ಮುಂದೆ ಒಪ್ಕೊಂತಾರೆ, ಹೌದು ಅಲ್ಲ ನಡೆದಿದ್ದ ಘಟನೆ ಎಲ್ಲ ನಿಜ ಅಂತ. ಈ ಇನ್ಸಿಡೆಂಟ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನಾನು ಸಣ್ಣದಾಗಿ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಪ್ರಥಮ ಅವ್ರನ್ನ ಒಂದು ದೇವಸ್ಥಾನದ ಇವೆಂಟ್ ಗೆ ಕರ್ತಿರ್ತಾರೆ. ಅವರು ಆ ಇವೆಂಟ್ ಗೆ ಹೋದಾಗ 15-20 ಜನ ಹುಡುಗರು ಅವ್ರನ್ನ ರೌಂಡ್ ಆಫ್ ಮಾಡಿ ಅವ್ರಿಗೆ ವಾರ್ನಿಂಗ್ ಮಾಡ್ತಾರೆ. ಯಾಕಂತಂದ್ರೆ ಅವರು ಮುಂಚೆ ಒಂದ್ಸರಿ ಡಿ ಬಾಸ್ ಅವ್ರ ಬಗ್ಗೆ ಮಾತಾಡಿದ್ರು, ಅದಕ್ಕೋಸ್ಕರ. ಆಮೇಲೆ ಅವ್ರನ್ನ ಪೊಲೀಸ್ ಅವರು ಕರೆದಿ ನೀವು ಕಂಪ್ಲೇಂಟ್ ಕೊಡಿ, ನಾವು ಮುಂದೆ ಆಕ್ಷನ್ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಪ್ರಥಮ್ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕಂತಂದ್ರೆ ದರ್ಶನ್ ಸರ್ ಬೇಲ್ಗೆ ತೊಂದರೆ ಆಗ್ಬೋದು ಅಂತ. ಆದ್ರೆ ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರಥಮ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಹಾಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರಕ್ಷತ್ ಬುಲೆಟ್ ಅವ್ರ ಬಗ್ಗೆ. ಇವ್ರಿಗೆ ಜನ ತುಂಬಾ ಹೇಟ್ ಮಾಡ್ತಾ ಇದ್ದಾರೆ. ಯಾಕಂತ ಅಂದ್ರೆ ಪ್ರಥಮ್ ಅವ್ರಿಗೆ ಆ ಇನ್ಸಿಡೆಂಟ್ ಆದಾಗ ಇವರು ಅಲ್ಲಿಯ ಸ್ಥಳದಲ್ಲೇ ಇದ್ರಂತೆ, ಆದ್ರೂ ಕೂಡ ಅವ್ರಿಗೆ ಒಂದ್ ಹೆಲ್ಪ್ ಮಾಡಿಲ್ಲ. ಜನ ಇವ್ರನ್ನ ತುಂಬಾ ಹೇಟ್ ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ರಿಪ್ಲೈ ಕೂಡ ಕೊಡ್ತಾರೆ. ಏನಂತ ಅಂದ್ರೆ ಪ್ರಥಮ್ ಅವ್ರು ಹೇಳ್ತಿರೋದೆಲ್ಲ ನಿಜ, ಮುಂದೆ ಏನಾದ್ರು ಇನ್ವೆಸ್ಟಿಗೇಷನ್ ಆದ್ರೆ ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಕೂಡ ಅವ್ರು ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಅವ್ರಿಬ್ರು ಜಗಳದ ಬಗ್ಗೆ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಡಿ ಬಾಸ್ ಅವರ ಬಗ್ಗೆ. ಏನಂತ ಅಂದ್ರೆ ಡಿ ಬಾಸ್ ಅವ್ರಿಗೆ ಬೇಲು ಕ್ಯಾನ್ಸಲ್ ಆಗುತ್ತೆ ಅಂತ ಎಷ್ಟೊಂದ್ ಜನ ನ್ಯೂಸ್ ನ ಸ್ಪ್ರೆಡ್ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಅವ್ರಿಗೆ ಪ್ರಶ್ನೆ ಮಾಡಿದೆ. ಇದ್ರ ಬಗ್ಗೆ ಒಬ್ಬ ರಿಪೋರ್ಟರ್ ಲಾಯರ್ ಜಗದೀಶ್ ಅವ್ರನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂತ ನೀವು ಒಂದ್ಸರಿ ನೋಡ್ಕೊಂಡ್ ಬನ್ನಿ. ಒಂದು ನೀವು ಹೇಳಿದಾಗ ಇದು ಸಬ್ಜುಡೈಸ್ ಮ್ಯಾಟ್ರು, ನಾವು ಹೆಚ್ಚಾಗಿ ಇದ್ರ ಬಗ್ಗೆ ಏನು ಹೇಳಕ್ಕೆ ಬಟ್ ಅಲ್ಲಿನ ಅಬ್ಸರ್ವೇಷನ್ ನೋಡಿ ಹೇಳೋದಾಯ್ತು ಅಂತಂದ್ರೆ ದರ್ಶನ್ ಅವರು ಬೇಲ್ ಅಪ್ಲಿಕೇಶನ್ ಹಾಕಿದೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ. ನನಗೆ ಬೆನ್ನೋವಿದೆ, ನಾನು ಆಪರೇಷನ್ ಮಾಡಿಸ್ಕೊಳ್ತೀನಿ ಅಂತ. ಜೊತೆ ಸಾಲಿದ್ದಕ್ಕೆ ನಮ್ಮ ಸಿದ್ಧರಾಮಯ್ಯ ಇದು ನಮ್ಮ BGS ಬಾಲಗಂಗ ಸ್ವಾಮೀಜಿ ಮಠದಲ್ಲೂ ಕೂಡ ಯಾರೋ ಅವರ ಐ ಥಿಂಕ್ ಚಿತ್ರನಟಿ ಅವರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿಸಿ ಅಲ್ಲಿ ಕಲ್ಕೊಂಡು ಬೆಡ್ ಕೂಡ ತಗೊಂಡ್ರಂತೆ. ಬಟ್ ಎಲ್ಲ ತಗೊಂಡ್ಮೇಲೆ ಕೂಡ ಆಪರೇಷನ್ ಆಗಲಿಲ್ಲ. ಸೊ ನೋಡಿ ಸರ್, ನಾವು ಕೋರ್ಟ್ಗಳ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ಸುಳ್ಳು ಹೇಳಿದ್ರೆ ತಗಲಾಕೊಂಡ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಮೋಸ್ಟ್ಲಿ ದರ್ಶನ್ ಕೇಸ್ ಒಂದು ಉದಾಹರಣೆ ಆಗಲಿದೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ದರ್ಶನ್ ಸರ್ಗೆ ಬೇಲ್ ಸಿಗುತ್ತಾ ಇಲ್ವಾ? ನೀವು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಾಗ ಇನ್ನೊಂದು ನ್ಯೂಸ್ ಈಚೆ ಬಂದಿದೆ. ಆ ನ್ಯೂಸ್ ಪ್ರಥಮ್ ವರ್ಸಸ್ ಜಗದೀಶ್ ಲಾಯರ್ ಬಗ್ಗೆ. ಪ್ರಥಮ್ ಅವರು ಜಗದೀಶ್ ಅವರ ಮೇಲೆ ಸ್ವಲ್ಪ ಬೇಜಾರಾಗಿದ್ರು. ಯಾಕಂತ ಅವ್ರ ಜೊತೆ ನಡೆದಿದ್ದ ಇನ್ಸಿಡೆಂಟ್ ನ ಅವರು ಬರೀ ಲಾಯರ್ ಜಗದೀಶ್ ಅವ್ರ ಜೊತೆ ಮಾತ್ರ ಹಂಚ್ಕೊಂಡಿದ್ದು, ಯಾವ ನ್ಯೂಸ್ ಚಾನಲ್ ಜೊತೆನೂ ಹಂಚ್ಕೊಂಡಿರ್ಲಿಲ್ಲ. ಅವರು ಆ ನ್ಯೂಸ್ ನ ವೈರಲ್ ಮಾಡಿದ್ರು ಅಂತ ಅವ್ರ ಮೇಲೆ ಬೇಸರ ಆಗಿದ್ರು. ಅದಕ್ಕೆ ಲಾಯರ್ ಜಗದೀಶ್ ಅವರು ರಿಪ್ಲೈ ಮಾಡ್ತಾ ಒಂದು ಲೈವ್ ಮಾಡಿದ್ದಾರೆ. ಏನ್ ಹೇಳಿದ್ರು ಆ ಲೈವ್ ಅಲ್ಲಿ ಒಂದ್ಸರಿ ನೋಡ್ಕೊಂಡ್ ಬನ್ನಿ. ವಿಚಾರದಲ್ಲಿ ಪ್ರಥಮ್ ಜೊತೆ ನಡೆದಂತ ಆ ಒಂದು ಡ್ರ್ಯಾಗರಿಕ ಅಂತ ಘಟನೆ ಏನಿದೆ, ಆತ ನನಗೆ ಫೋನ್ ಮಾಡಿ ಹೇಳ್ದ. ನಾನು 2 ದಿವಸ ವೇಟ್ ಮಾಡಿದೆ, ತದನಂತರ ಅದನ್ನ ಆಗ್ಬಿಟ್ಟೆ. ಈಗ ಏನಕ್ಕೆ ಪಬ್ಲಿಕ್ ಡೊಮೇನ್ ಆಗದೆ ಅಂತಂದ್ರೆ ನಾಳೆ ದಿವಸ ಏನಾದ್ರು ಅವ್ನಿಗೆ ಏನಾದ್ರು ಕೊಲೆಗೆ ಯಾರನ್ನ ಮಾಡಿದ್ರೆ ಅವ್ರ ಕಡೆಯವರು ಓಕೆ ಸೋ ಕಾಲ್ ಯಾರ ಬಗ್ಗೆ ಮಾತಾಡ್ತಾನೆ ಯಾರು ಮಾಡ್ಬಿಟ್ರೆ ನಾಳೆ ದಿವಸ ಪೊಲೀಸರು ನಿಮ್ ಜವಾಬ್ದಾರಿ ಯಾಕೆ ಮತ್ತೆ ಹೇಳಿಲ್ಲ ಅಂತಂದ್ರೆ, ಸೊ ನನಗೆ ಆ ರೀತಿ ಜವಾಬ್ದಾರಿ ತಗೊಳ್ಳೋ ಅಭ್ಯಾಸ ಇಲ್ಲ. ಆಮೇಲೆ ಇಷ್ಟಕ್ಕೂ ಆ ವಿಚಾರ ನನ್ನ ಹತ್ರ ಪ್ರಥಮ ಹಂಚ್ಕೊಂಡಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಏನು ಸಂತೋಷ ವಿಚಾರನ, ಗರ್ಲ್ ಫ್ರೆಂಡ್ ವಿಚಾರನ, ಮದುವೆ ವಿಚಾರನ, ಲವ್ ವಿಚಾರನ ನಾವು ಹೇಳ್ತಾ ಇರಲಿಲ್ಲ. ಬಟ್ ಇದು ಕೊಲೆ ಆಗುವಂತ ವಿಚಾರ, ಹಾಗಾಗಿ ನಾನು ಅದನ್ನ ಹೇಳ್ಕೊಳ್ಳೇಬೇಕಾಯ್ತು. ಪ್ರಥಮ ಹಾಕಿದ್ದ ನಾನು ಏನೋ ಜಗದೀಶ್ ಅವ್ರ ಹೇಳಿದಕ್ಕೆ ಅದನ್ನ ಪಬ್ಲಿಕ್ ಮಾಡ್ತಾರಂತ 2 ದಿವಸ ಆದ್ರೂ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ತಾವು. ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ ಅಂತ ಹಾಕೊಂಡಿದ್ರ. ನನ್ನ ಅಡ್ವೈಸು ಸಿಂಪಲ್, ಒಳ್ಳೆ ಹುಡುಗ ಪ್ರಥಮ ಅಂತ ತೆಗೆದುಬಿಟ್ಟು ಮೀಟರ್ ಇಲ್ದಂತ ಹುಡುಗ ಪ್ರಥಮ ಅಂತ ಹಾಕೊಳ್ಳಿ. ನೀವು ನಿಮ್ಮನ್ನ ಹೀರೋ ಅಂತ ಹೇಳ್ತೀರಾ, ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕಂತೀರಾ. ಒಬ್ಬ ಹೀರೋ ಅದನ್ನು ಇಷ್ಟು ದೊಡ್ಡ ಕ್ರೈಮ್ ಆಗಿದೆ ಆಗ್ತಾ ಇತ್ತು ಅಥವಾ ಚಿಕ್ಕ ಮ್ಯಾಗ ಮರ್ಡರ್ ಆಗ್ಬಿಡ್ಬೇಕಾಯ್ತು. ನೀವು ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮೀಟರ್ ಇಲ್ದಂತ ವ್ಯಕ್ತಿ ಒಳ್ಳೆ ಹುಡುಗ ಹೆಂಗಾಗ್ತಾನೆ? ಮೀಟರ್ ಇಲ್ದಂತ ವ್ಯಕ್ತಿ ಪ್ರಥಮ ಅಂತ ಹಾಕೊಳ್ಳಿ. ಖಂಡಿತವಾಗಿ ಅದಕ್ಕೆ ನೀವು ಫಿಟ್ ಆಗ್ತೀರಾ ಅಂತ ಅನ್ಸುತ್ತೆ. ನೀವು ಕೇಳ್ಬೋದು, ಏನ್ರಿ ನಮ್ಮ ಮೇಲೆ ಮಾಡಿದ್ರೆ ನಮಗೊಂದು ಕಷ್ಟ ಅಂತ. ಒಬ್ಬ ಸಾವಿರಾರು ಒಂದು ವರ್ಷಕ್ಕೆ 1000 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ. ಅವರು ಮಾನ ಮರ್ಯಾದೆ ಬಿಟ್ಟು ಈ ಸಮಾಜದಿಂದ ಭಯ ಬೀಳದ ಬಂದು ಪೊಲೀಸರ ಮುಂದೆ ಕಂಪ್ಲೇಂಟ್ ಕೊಟ್ಟು ನ್ಯಾಯಾಧೀಶರ ಮುಂದೆ ಬಂದು ತಮ್ಮ ಜೊತೆ ಆದಂತ ಅನ್ಯಾಯವನ್ನ, ನಾಚಿಕೆ ಅಂಜಿಕೆಯನ್ನ ಸೈಡ್ಗಿಟ್ಟು ಹೆಣ್ಮಕ್ಳು ಇರ್ಬೇಕಾದ್ರೆ ಒಂದು ಹೆಣ್ಮಗಳು ಅತ್ಯಾಚಾರದ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ ಶಿಕ್ಷೆ ಕೊಡಿಸುವಂತ ಸಮಯದಲ್ಲಿ ಒಬ್ಬ ಭೀಮ ಸಾವಿರಾರು ಕೊಲೆಗಳು ಅತ್ಯಾಚಾರಗಳನ್ನ ಊತಾಕಿರುವಂತ ವಿಚಾರನ ಭಯ ಬಿದ್ದರೆ ಬಂದು ಮುಂದೆ ನಿಂತ್ಕೊಂಡು ಎಫ್ಐಆರ್ ಮಾಡಿಸಿದ ಸಮಯದಲ್ಲಿ ತಮ್ಮನ್ನ ತಾವು ಹೀರೋ ಒಳ್ಳೆ ಹುಡುಗ ನಾನೊಬ್ಬ ಸ್ಟಾರ್ ಅಂತ ಹೇಳ್ಕೊಂಡಂತ ಪ್ರಥಮ ಒಂದು ಎಫ್ಐಆರ್ ಮಾಡ್ಲಿಕ್ಕೆ ಹಿಂದೆ ಮಂದಿ ತೊಳಿತಾನೆ, ನನಗೆ ಜ್ವರ ಬಂದಿದೆ ಅಂತ ಹೇಳ್ತಾರಂತೆ. ನಿಜವಾಗ್ಲೂ ನೀವು ಸಮಾಜಕ್ಕೆ ಕೊಡ್ತಾರಂತ ಮೆಸೇಜ್ ಏನು? ನಾವು ಇಷ್ಟ ದಿನ ಪೊಲೀಸರ ಬೇಕಂತ ನಿಮ್ಮಂತವ್ರು ಇದ್ರೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ. ನಾಳೆ ದಿವಸ ನಿಮ್ಮನ್ನ ಏನೋ ಮರ್ಡರ್ ಮಾಡಾಕರು ಕೂಡ ಯಾರು ಕೇಳೋರಿಲ್ಲ, ಕಾರಣ ಯಾಕೆ ಅಂತ ಆಗೋದು ಬೇಡ. ಬಟ್ ಆಯ್ತು ಅಂತಂದ್ರೆ ನಿಮ್ಮ ಈ ಒಂದು ಭಯನೇ ಅದಕ್ಕೆ ಕಾರಣ ಅಂತ ಹೇಳ್ತಾ, ನಾನೊಬ್ಬ ನಾಗರಿಕನಾಗಿ, ಒಬ್ಬ ಅಡ್ವೊಕೇಟ್ ಆಗಿ, ಒಬ್ಬ ಒಳ್ಳೆ ಸ್ನೇಹಿತನಾಗಿ ನಾನು ನಿಮ್ಗಾದಂತ ಅನ್ಯಾಯದ ವಿಚಾರವನ್ನ ಸಮಾಜ ಮುಂದೆ ಇಟ್ಟಿದ್ದೀನಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಧರ್ಮಸ್ಥಳದ ಕೇಸ್ ಬಗ್ಗೆ. ನಿನ್ನೆ ಭೀಮಾ ಇಬ್ರು ಲಾಯರ್ ಜೊತೆ SIT ಕ್ಯಾಂಪ್ ಗೆ ವಿಸಿಟ್ ಮಾಡಿದ್ದಾರೆ. ರೆಕಾರ್ಡ್ಸ್ ಗಳ ಪ್ರಕಾರ ಸತತವಾಗಿ 8 ಅವರ್ಗಳ ಕಾಲ ಭೀಮನ್ನ SIT ಅವರು ಇಂಟ್ರಾಗೇಷನ್ ಮಾಡಿದಾರಂತೆ. ಅದೇ ತರ ಇವತ್ತು ಕೂಡ ಬಂದಿದ್ದಾರೆ ಇಂಟ್ರಾಗೇಷನ್. ಕ್ರಮ ತಗೋತಾರೆ, ನಾವು ಕಾಯ್ದು. ನೆಕ್ಸ್ಟ್ ನ್ಯೂಸ್ ಕ್ರಿಕೆಟ್ ಬಗ್ಗೆ. BCCI ಗೆ ತುಂಬಾ ಜನ ಹೇಟ್ ನ ಕೊಡ್ತಾ ಇದ್ದಾರೆ. ಯಾಕಂತ ಅಂದ್ರೆ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ WCL ಅಲ್ಲಿ ನಡಿಬೇಕಿತ್ತಲ್ಲ, ಅದಕ್ಕೋಸ್ಕರ. ಬರೀ ಜನಗಳಷ್ಟೇ ಅಲ್ಲ, ಇಂಡಿಯನ್ ಪ್ಲೇಯರ್ಸ್ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶಿಖರ್ ಧವನ್ ಇದ್ರ ಬಗ್ಗೆ ರಿಪ್ಲೈ ಮಾಡ್ತಾರೆ. ಏನ್ ರಿಪ್ಲೈ ಮಾಡ್ತಾರೆ ನೀವು ಒಂದ್ಸರಿ ನೋಡ್ಕೊಂಡ್ ಬನ್ನಿ. हाँ जी, पाकिस्तान के साथ अगर सेमीफाइनल आता आप? ये भाई साहब सवाल आप अभी गलत जगह पे पूछ रहे हो। उसका आप पूछ रहे हो तो आपको लगता है कि मैं प्रेशर में आके बोलूँगा नहीं। आपको ये सवाल नहीं पूछना चाहिए, और अगर मैं पहले भी नहीं खेला तो फिर भी नहीं खेला। ರಿಪೋರ್ಟರು ಶಿಖರ್ ಧವನ್ ಗೆ ಕೇಳ್ತಾರೆ, ನೀವು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನ ಆಡ್ತೀರಾ ಅಂತ. ಅದಕ್ಕೆ ಶಿಖರ್ ಧವನ್ ರಿಪ್ಲೈ ಮಾಡ್ತಾರೆ, ನೀವು ಏನ್ ಪ್ರಶ್ನೆ ಕೇಳ್ತಾ ಇದೀರಾ, ಇದು ನೀವು ಆಕ್ಚುಲಿ ಕೇಳಲೇಬಾರ್ದು ಅಂತ. ಅದಾದ್ಮೇಲೆ ಶಿಖರ್ ಧವನ್ ಹೇಳ್ತಾರೆ, ನಾನು ಮುಂಚೆನೂ ಆಡಿಲ್ಲ, ಈಗಲೂ ಕೂಡ ಆಡೋದಿಲ್ಲ ಅಂತ. ನೆಕ್ಸ್ಟ್ ನ್ಯೂಸ್ ತುಂಬಾ ಶಾಕಿಂಗ್ ಆಗಿದೆ. ಉತ್ತರಾಖಂಡ್ ಹರಿದ್ವಾರ್ ಅಲ್ಲಿರೋ ಮಾನ್ಸಿ ಟೆಂಪಲ್ ಗೆ ಎಷ್ಟೊಂದ್ ಜನ ಹೋಗಿರ್ತಾರೆ. ಅಲ್ಲಿ ಜನ ಜಾಸ್ತಿ ಆಗಿ ಕಾಲ್ ತುಳಿತ ಸಂಭವಿಸಿದೆ.
ಪೊಲೀಸರ ಪ್ರಕಾರ ಅಲ್ಲಿ 35 ಜನ ಇಂಜರ್ಡ್ ಆಗಿದ್ದಾರೆ ಮತ್ತೆ 6 ಜನ ಸತ್ತಿದಾರಂತೆ. ಮತ್ತೆ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಎಕ್ಸ್ ಅಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನೀವು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ನೆಕ್ಸ್ಟ್ ನ್ಯೂಸ್ ಬಂದು ಪ್ರಯಾಗ್ರಾಜ್ ಇಂದ. ಏನಂತ ಅಂದ್ರೆ ಪ್ರಯಾಗ್ರಾಜ್ಗೆ ಯಾರಾದ್ರೂ ಪ್ರವಾಸಿಗರು ಹೋದ್ರೆ ಟ್ರೈನ್ ಡಿಲೇ ಆಯ್ತು ಅಥವಾ ಏನಾದ್ರೂ ಟ್ರೈನ್ ಬರೋದು ಲೇಟ್ ಆಯ್ತು ಅಂತ ಅಂದ್ರೆ ಪ್ಯಾಸೆಂಜರ್ಸ್ ವೇಟ್ ಮಾಡ್ತಾರಲ್ಲ, ಅಲ್ಲಿರೋರ್ಗೆಲ್ಲ ಒಂದು ಗುಂಪು ಸೇರ್ಕೊಂಡು ಹೊಡಿತಾ ಇದಾರಂತೆ. नमस्कार प्रयागराज, ये अपने प्रयागराज जंक्शन की तीसरी घटना एक महीने के अंदर जो कि प्लेटफॉर्म नंबर 6 पे हुई है। यहाँ पे पूरी अननोन लोगों की टीम रहती है जो यहाँ पे पूरी तरीके से ही स्टेशन को अपना घर बना चुकी है और यात्रियों पर लाठी, लोहे की रॉड और ईंटेबाजी से भी हमला कर रही है। तो देख सकते हैं यहाँ पे कोई भी सिक्योरिटी नाम की चीज़ नहीं, हम किसी प्रकार से स्टेशन पर सेफ नहीं हैं। करीबन 1 घंटे तक इन लोगों का यहाँ पे तांडव चला और इन लोगों की बहुत बड़ी टीम है और ना उस टाइम तक कोई सुरक्षा कर्मी आया, ना ही कोई प्रकार का एक्शन लिया गया। अब अपना प्रयागराज जंक्शन भाई बिल्कुल सेफ नहीं है, टू बी केयरफुल, अपने से ही जिम्मेदारी लेकर के स्टेशन पर बैठें। ಯಪ್ಪ ಎಂತ ಹುಚ್ಚ ನನ್ನ ಮಕ್ಕಳು ಗುರು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ನ್ಯೂಸ್ಗಳ ಜೊತೆ ಸಿಗ್ತೀನಿ. ಬಾಯ್.